ಸೊ ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ವಿಡಿಯೋ ಮಾಡ್ತಾ ಇರೋ ಕಾರಣ ಬಿಗ್ ಬಾಸ್ ನ ಒಂದು ಅಪ್ಡೇಟ್ ಬಂದಿದೆ. ನಾವು ತುಂಬಾ ದಿವಸದಿಂದ ಕಾಯ್ತಾ ಇದ್ವಿ ಬಿಗ್ ಬಾಸ್ ಇನ್ನು ಅವ ಬರುತ್ತೆ ಅಂತ. ಆದ್ರೆ ಇವಾಗ ಅಫಿಷಿಯಲ್ ಆಗಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಮೊದಲು ಬಿಗ್ ಬಾಸ್ ನ ಅಪ್ಡೇಟ್ ಅಂತ ಏನೋ ಒಂದು ಪ್ರೋಮೋ ಬಂದಿತ್ತು ಕಲರ್ಸ್ ಕನ್ನಡದಲ್ಲಿ. ಅದಾದ್ಮೇಲೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಗೆ ವಾಹಿನಿಯಲ್ಲಿ ಬಂದಿದ್ದೆ ಬಿಗ್ ಬಾಸ್ ನ ಬಿಗ್ ಅಪ್ಡೇಟ್. ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಇದೇ ತಿಂಗಳು ಸ್ಟಾರ್ಟ್ ಆಗ್ತಾ ಇದೆ, ಅದು ಸೆಪ್ಟೆಂಬರ್ 29ರಿಂದ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಬಿಗ್ ಅಪ್ಡೇಟ್ ಬಂದಿತ್ತು. ಹಾಗೆ ಈ ಸಲ ಆ್ಯಂಕರಿಂಗ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ಮ ಕಿಚ್ಚ ಸುದೀಪ್ ಅವರೇ. 10 ವರ್ಷಗಳಿಂದ ಆ್ಯಂಕರಿಂಗ್ ಮಾಡ್ಕೊಂತ ಬಂದರು ಬಿಗ್ ಬಾಸ್ಗೆ. ಆದರೆ ಈ ಸಲ ರೂಮರ್ಸ್ಗಳು ಅಡ್ಡಾಡ್ತಾ ಇದ್ವು. ಈ ಸಲ ಬಿಗ್ ಬಾಸ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಇರ್ತಾರೆ, ರಮೇಶ್ ಅರವಿಂದ್ ಅವರು ಇರ್ತಾರೆ, ಇನ್ನೊಬ್ರು ಇರ್ತಾರೆ ಅಂತ. ಆದರೆ ಅಲ್ಲ, ಈ ಸಲನೂ ಕೂಡ ನಮ್ಮ ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಅವರೇ ಆ್ಯಂಕರಿಂಗ್ ಮಾಡ್ತಾರೆ. ಯಾಕಂದ್ರೆ ಇದು ಅವರಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಬಿಗ್ ಬಾಸ್ ಅಂದ್ರೆ ಮೊದಲು ನಮ್ಮ ತಲೆಯಲ್ಲಿ ಬರೋದೆ ಕಿಚ್ಚ ಸುದೀಪ್ ಅವರು. ಒಂದು ಚೆನ್ನಾಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಅಂದ್ರೆ ಆ ಕಡೆ ಈ ಕಡೆಯಿಂದ ಟೀಮ್ ಗುದ್ದಾಡ್ತಾ ಇರುತ್ತೆ. ಅದನ್ನ ಲೀಡ್ ಮಾಡೋ ನಾಯಕ 10 ವರ್ಷಗಳಿಂದ ಚೇಂಜೇ ಆಗಿಲ್ಲ. ಈ ವರ್ಷ ಅಂತ ಬಂದಾಗ ಒಂದು ವಾಯ್ಸ್ ಬರುತ್ತೆ, ಅದು ಸುದೀಪ್ ಅವ್ರ ವಾಯ್ಸ್ ಆಗಿರ್ಬೋದು. ಹಾಗೆ ಸುದೀಪ್ ಅವ್ರು ಬಂದು 10 ವರ್ಷದಿಂದ ಒಂದು ಲೆಕ್ಕ ಈಗೊಂದು ಲೆಕ್ಕ ಅಂತ ಡೈಲಾಗ್ ಹೇಳ್ತಾರೆ. ಅದು ಚೆನ್ನಾಗಿದೆ. ಓಕೆ, ಅಪ್ಡೇಟ್ ಗೊತ್ತಾಗಿದೆ. ಇದೇ ತಿಂಗಳು 29ರಿಂದ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಸಂಜೆ 5 ಗಂಟೆ ಅಷ್ಟರಲ್ಲಿ ಮಾಡ್ತಾರೆ ಅನ್ಸುತ್ತೆ, ಭಾನುವಾರ ಆಗಿರೋದ್ರಿಂದ. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಇಷ್ಟೇ ಅಪ್ಡೇಟ್ ಆಗಿತ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.